ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತೊಂದು ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಂತ ಅಂದರೆ, ನಮ್ಮ ಹೆಗಡೆ ಕಲೆಕ್ಷನ್ಸಲ್ಲಿರುವ ಕಾಸ್ಟ್ಲಿಯೆಸ್ಟ್ ಸ್ಯಾರಿಯನ್ನು ಸೆಲೆಕ್ಟ್ ಮಾಡಿ, ಅಂದರೆ ಇರೋದ್ರಲ್ಲೇ ಯಾವುದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ 100% ಹೇಳ್ತೀನಿ, ನೀವು ನಗ್ತೀರಾ. ಯಾಕಂದರೆ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂದರೆ ನಮ್ಮ ಹತ್ರ ಇರೋದು 4500 ರೂಪಾಯಿ ಸ್ಯಾರಿ. ಅದಕ್ಕೂ ಜಾಸ್ತಿ ಕಾಸ್ಟ್ಲಿ ಸ್ಯಾರಿಗಳನ್ನ ನಾವು ಸ್ಟಾಕ್ ಇಡಲ್ಲ. ಆರ್ಡರ್ ಬಂದರೆ ತರಿಸ್ಕೊಡ್ತೀವಿ, ಬಟ್ ಸ್ಟಾಕನ್ನು ಯಾವತ್ತೂ ಇಡಲ್ಲ. ಸೊ ಯಾಕಂದರೆ ನಾನು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾನೇ ಯಾವುದೋ ಒಂದು ಶಾಪಿಗೆ ಹೋಗಿ ಏನೋ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಇರೋದು ಕಡಿಮೆ ರೇಟಲ್ಲಿ ಚೆನ್ನಾಗಿರೋದನ್ನ ಆರಿಸ್ತಾ ಇರ್ತೀವಿ. ಸೊ ನನ್ನ ಕಸ್ಟಮರ್ ಕೂಡ ನಾನು ಆಲ್ಮೋಸ್ಟು ಅದೇ ಥರ ಕಸ್ಟಮರೇ ನನಗಿರೋದು. ಅಂದರೆ ಇವಾಗ ಯಾವ ಥರ ಅಂದರೆ ಒಳ್ಳೆ ಕ್ವಾಲಿಟಿ ಯಾವುದು ಕಡಿಮೆ ರೇಟಲ್ಲಿದೆ ಆ ಥರ ಕಸ್ಟಮರ್ಸೇ ನನಗೆ ಜಾಸ್ತಿ ಇರೋದ್ರಿಂದ, ಸೊ ಅಂಥ ಸ್ಯಾರಿಗಳನ್ನ ನನ್ನ ಕಸ್ಟಮರ್ ಯಾವ್ದು ಇಷ್ಟಪಡ್ತಾರೆ ಆ ಥರ ತರಿಸ್ತಾ ಇರ್ತೀನಿ. ಸೊ 4500 ರೂಪಾಯಿದು ಹೈಯೆಸ್ಟ್ ಕಾಸ್ಟ್ಲಿ ಸ್ಯಾರಿ ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತು ತೋರಿಸೋದೆಲ್ಲ 2800 ಎಬೋ ಇರುತ್ತೆ. ಇದು ನೋಡಿ, ಇದು ಶಿಫಾನ್ ಮಟೀರಿಯಲ್ ಆಗಿರುತ್ತೆ. 2800 ರುಪೀಸ್ ಆಗಿರುತ್ತೆ. ಇದು ನೋಡಿ, ಸಕ್ಕತ್ತಾಗಿದೆ. ಬ್ರ್ಯಾಂಡೆಡ್ ಕ್ಲಾತ್ ಆಗಿದೆ ಇದು. ಆ್ಯಕ್ಚುಲಿ ಅದು ನಂಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ. ಇದು ಒಂದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನನ್ನ ಹತ್ರ ಇರೋದು. 2800 ರುಪೀಸ್. ನಂಗೆ ಗೊತ್ತು, ನೀವು ನಗ್ತಾ ಇರ್ತೀರ ವಿಡಿಯೋ ನೋಡ್ತಾ. ಯಾಕಂದರೆ ಇವಾಗೆಲ್ಲ 18,000, 20,000, 30,000 ಆ ಥರ ಸ್ಯಾರಿಗಳು ತೊಗೊಳ್ಳೋ ಕಾಲದಲ್ಲಿ ಈ ಅಮ್ಮ ಏನು ಬಂದುಬಿಟ್ಟು 2800 ರೂಪಾಯಿ ಸ್ಯಾರಿ ಕಾಸ್ಟ್ಲಿ ಅಂತ ಹೇಳ್ತಿದ್ದಾಳೆ ಅಂತ ನಗ್ತಿದ್ದೀರಲ್ಲ. ಸೊ ಏನು ಮಾಡೋದು, ಹೆಂಗಂದರೆ ನನಗೇನೆ ಅಷ್ಟೊಂದು ಕಾಸ್ಟ್ಲಿ ಸ್ಯಾರಿ ನನ್ನ ಸ್ಟೋರಲ್ಲಿ ಇಡೋಕ್ಕೆ ನನಗೆ ಮನಸ್ಸಾಗಲ್ಲ. ಪರ್ಚೇಸ್ ಮಾಡಲ್ಲ ನನ್ನ ಕಸ್ಟಮರು ಅಂತ ಅಲ್ಲ, ಬಟ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಈಗ ಯಾವ ಥರ ಇರುತ್ತೆ ಅಂದರೆ, ಎಕ್ಸಾಂಪಲು 1000 ರೂಪಾಯಿದು ಒಂದು ಸ್ಯಾರಿ ಇದೆ, 500 2 ಇದೆ ಅಂದರೆ ನಾನು ಫಸ್ಟ್ ಹೋಗಿ ಪರ್ಚೇಸ್ ಮಾಡೋದು 500ದು 2. ಯಾಕಂದರೆ ನಾವು ಬೆಳೆದು ಬಂದಂತಹ ವಾತಾವರಣ ಆ ಥರ ಇರುತ್ತೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಯಾಕೆ ಸುಮ್ಮನೆ ಇಷ್ಟೊಂದು ಕೊಟ್ಟು ಸ್ಯಾರಿ ತೊಗೊಳ್ಳೋದು, ಸ್ಯಾರಿ ಅಂತಲ್ಲಿ ಯಾವುದೇ ಆದ್ರೂ ಆ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟು ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಬಟ್ ಕ್ವಾಲಿಟಿ ಚೆನ್ನಾಗಿರೋದನ್ನೇ ತರ್ತಾ ಇರ್ತೀನಿ. ಸೊ ನೋಡಿ, ಇದೊಂದು ವಿಸ್ಕೋಸ ಸ್ಯಾರಿ ಆಗಿರುತ್ತೆ. ಸೊ ನೀವು ನೋಡಿರ್ಬೋದು, ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಸ್ಯಾರಿ ಉಟ್ಕೊಂಡು ಹಾಕಿದ್ದೆ, ಯೆಲ್ಲೋ ಕಲರ್ ಸ್ಯಾರಿ. ಸೊ ಇದು ನೋಡಿ, ಬಟರ್ಫ್ಲೈ ಡಿಸೈನ್ ಇರುತ್ತೆ. ಆಲ್ ಓವರ್ ಸ್ಯಾರಿ, ಫುಲ್ ಸ್ಯಾರಿ ಇದೇ ಥರ ಇರುತ್ತೆ. ಸಾಫ್ಟ್ ಮಟೀರಿಯಲ್ಲು, ಬ್ರ್ಯಾಂಡೆಡ್ ಕ್ಲಾತು, ಫಸ್ಟ್ ಕ್ವಾಲಿಟಿ ವಿಸ್ಕೋಸ್ ಆಗಿರುತ್ತೆ. ನಿಮ್ಗೆ ಇದರ ಸೆರಗು ತೋರಿಸ್ತೀನಿ ರೀ. ಸೆರಗು ನೋಡಿದ್ರೆ ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಸಖತ್ತಾಗಿದೆ ಅಲ್ಲ. ಇದು ಫುಲ್ ಸೆರಗಾಗಿರುತ್ತೆ. ಈ ಸ್ಯಾರಿಯ ರೇಟು 3200 ರುಪೀಸ್ ಆಗಿರುತ್ತೆ. ಇದು ಕೂಡ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಇನ್ ಹೆಗ್ಡೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. 3200 ರೂಪಾಯಿ, 3200 ರುಪೀಸ್. ಆ್ಯಕ್ಚುಲಿ ಇದು ಈಗ ರೇಟ್ ಜಾಸ್ತಿ ಆಗಿದೆ, ಬಟ್ ಯಾರಾದರೂ ರೀಸೇಲರ್ಸ್ ಇದ್ದರೆ ನೀವು ಅಪ್ ಟು 3700 ತನಕ ನೀವು ಸೇಲ್ ಮಾಡ್ಕೋಬೋದು. ಯಾಕಂದರೆ ಅಷ್ಟು ಚೆನ್ನಾಗಿರೋ ಪ್ರೀಮಿಯಂ ಕ್ವಾಲಿಟಿ. ಇದರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನೆನಪಾಗ್ತಾ ಇದೆ, ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನೋಡುವಾಗ ನನ್ನ ಮದುವೆಯ ಸ್ಯಾರಿಯ ರೇಟು 1850 ರೂಪಾಯಿ ಆಗಿತ್ತು. ಸೊ ನಾನು ಅದಕ್ಕೆ ಹೇಳೋದು, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ನಾವು ಯಾವ ಥರ ಥಿಂಕ್ ಮಾಡ್ತೀವಿ ಅಂದರೆ, ಸುಮ್ಮನೆ ಯಾಕೆ ಬಟ್ಟೆಗೆ ಇಷ್ಟೊಂದು ದುಡ್ಡು ಹಾಕೋಣ, ಬೇಡ ಇರೋದ್ರಲ್ಲೇ ಉಟ್ಕೊಂಡ್ರಾಯ್ತು ಆ ಥರ ಮೈಂಡ್ ಸೆಟ್ ಇರುತ್ತೆ. ನನಗೂ ಕೂಡ ಅದೇ ಥರ, ಯಾಕೆ ಸುಮ್ಮನೆ ಅಪ್ಪ ಅಮ್ಮನಿಗೆ ಖರ್ಚು ಕೊಡಬೇಕು ಜಾಸ್ತಿ, ಅದು ಒಂದು ಸಲ ಉಟ್ಕೋತೀವಲ್ವ ಮದುವೆಯಲ್ಲಿ, ಆಮೇಲೆ ನೋಡಲ್ಲ ಅಲ್ವಾ, ಆ ಥರ ಮೈಂಡ್ ಸೆಟ್ ಇರುತ್ತೆ. ಬಟ್ ಅದಕ್ಕೋಸ್ಕರ ನಾನು ಕೂಡ ಜಾಸ್ತಿ ಕಾಸ್ಟ್ಲಿ ಸ್ಯಾರಿಯನ್ನು ನನ್ನ ಸ್ಟೋರಲ್ಲಿ ರೀಸ್ಟಾಕ್ ಮಾಡಲ್ಲ. ಹಾಗಂತ ಆರ್ಡರ್ ಬಂದರೆ ಖಂಡಿತ ನಾನು ತರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ರಾಣಿ ಪಿಂಕ್ ಕಲರಲ್ಲಿದೆ. ಸಖತ್ತಾಗಿದೆ ಈ ಪಿಂಕ್ ಕಲರ್ ಅಂತೂ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ಇದರ ಸೆರಗು ಕೂಡ ಫುಲ್ ಗ್ರ್ಯಾಂಡಾಗಿರುತ್ತೆ, ತೋರಿಸ್ತೀನಿ. ಚೆನ್ನಾಗಿದೆ, ಎಲ್ಲ ಕಲರು ಚೆನ್ನಾಗಿದೆ. ನನ್ನ ಹತ್ರ ಯೆಲ್ಲೋ ಕಲರ್ ಇದೆ. ನಿಮ್ಗೆ ಯಾರಿಗಾದರೂ ರೆಫರೆನ್ಸ್ ಯಾವ ಥರ ಕಾಣಿಸುತ್ತೆ ಈ ಸ್ಯಾರಿ ಉಟ್ಕೊಂಡ್ರೆ ಅಂತ ನೀವು ನಂಗೆ ಮೆಸೇಜ್ ಮಾಡಿದ್ರೆ ನಾನು ರೆಫರೆನ್ಸ್ ಫೋಟೋನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಸೆರಗಾಗಿರುತ್ತೆ, ಸಖತ್ತಾಗಿದೆ. ಇದು ರಾಣಿ ಪಿಂಕ್ ಆಯಿತಾ. ಇದು ಕೂಡ 3200 ರುಪೀಸ್. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಇನ್ ಹೆಗ್ಡೆ ಕಲೆಕ್ಷನ್ಸ್. ಓಕೆ, ವಾವ್. ನೆಕ್ಸ್ಟ್ ಒನ್ ಅಂತೂ ಪರ್ಪಲ್ ಕಲರ್ ಇದೆ ನೋಡಿ, ಪರ್ಪಲ್ ರೇಷ್ಮೆ ಸ್ಯಾರಿ ಥರ ಇದೆ. ಕ್ವಾಲಿಟಿ ಅಂತೂ ನಾನು ಹೇಳ್ತೀನಿ, ನೀವು ಪರ್ಚೇಸ್ ಮಾಡಿದ್ರೆ ಮತ್ತೆ 2 ಕಲರ್ ಕೊಡಿ ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. 3200 ರುಪೀಸ್ ಓನ್ಲಿ. ಬಟ್ ನನಗೆ ಹೇಳುವಾಗ್ಲೇ ಅಯ್ಯೋ ಕಾಸ್ಟ್ಲಿ ಸ್ಯಾರಿ ಅಂತ ಅನಿಸುತ್ತೆ, ಯಾಕಂದರೆ ನನ್ನ ಮೈಂಡ್ ಸೆಟ್ ಆ ಥರ ಆಗಿರೋದ್ರಿಂದ.
ಬಟ್ ಯಾರಾದರೂ ನನ್ನ ಕಸ್ಟಮರ್ ಕಾಸ್ಟ್ಲಿ ಸ್ಯಾರಿ ಪರ್ಚೇಸ್ ಮಾಡೋರಿದ್ರೆ ಖಂಡಿತ ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಸೆರಗಾಗಿರುತ್ತೆ ನೋಡಿ, ಈ ಥರ ಪ್ಲೇನ್ ಬಂದು ಈ ಥರ ನಿಮಗೆ ಬ್ಲೌಸ್ ಪೀಸ್ ಬಂದಿರುತ್ತೆ. ಈ ಸಾರಿ ಉಟ್ಕೊಳ್ಳೋಕ್ಕಂತೂ ಹತ್ತಿ ಥರ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಈ ಮದುವೆ ಸಾರಿ ಎಲ್ಲ ಗ್ರ್ಯಾಂಡಾಗಿರುತ್ತೆ, ಬಟ್ ರಫ್ ಇರುತ್ತೆ ಆ ಥರ ಎಲ್ಲ. ಬಟ್ ಇದು ಆ ಥರ ಇಲ್ಲವೇ ಇಲ್ಲ, ಹತ್ತಿ ಥರ ಇದೆ. ಕಾಟನ್ ಸಾರಿ ಉಟ್ಟು ಫೀಲ್ ಬರುತ್ತೆ, ಅಷ್ಟು ಒಂಥರ ಎಲಿಗೆಂಟ್ ಆಗಿದೆ ಮತ್ತು ಸಾಫ್ಟ್ ಆಗಿದೆ. ಹಾಂ, ಈ ಕಲರಲ್ಲಿ ನಾನು ಉಟ್ಕೊಂಡಿದ್ದೆ ನೋಡಿ, ಲಾಸ್ಟ್ ಟೈಮ್ ಒಂದು ಮದುವೆ ಫಂಕ್ಷನಲ್ಲಿ ಉಟ್ಕೊಂಡಿದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇತ್ತು ಈ ಸಾರಿ, ನಿಜ ಹೇಳ್ತಾ ಇದ್ದೀನಿ. ನನ್ನ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಸಾರಿಯಲ್ಲಿ ಇದು ಕೂಡ ಒಂದು. ಬಟ್ ರೇಟು ಕೂಡ ಹಾಗೇ ಇದೆ, 3200 ರುಪೀಸ್ ಓನ್ಲಿ. ಇಲ್ಲಿ ನೋಡಿ, ಇದು ಆಯಿತಾ. ಇದು ಸೆರಗಾಗಿರುತ್ತೆ. ಹಾಗೆ ನಿಮಗೆ ಪ್ಲೇನ್ ಬಂದು ಪ್ಲೇನ್ ಗೋಲ್ಡನ್ ಯೆಲ್ಲೋಗೆ ಬಾರ್ಡರ್ ಬಂದು ಬ್ಲೌಸ್ ಪೀಸ್ ಆಗಿರುತ್ತೆ ನೋಡಿ, ಸಖತ್ತಾಗಿದೆ. ಇದು ಕೂಡ 3200 ಓನ್ಲಿ, ಜಸ್ಟ್ 3000 ರುಪೀಸ್. ಓಕೆ, ನೆಕ್ಸ್ಟು ಪಶ್ಮಿನಾ ಸಿಲ್ಕ್ ಅಂತ ತೋರಿಸ್ತೀನಿ. ಪಶ್ಮಿನಾ ಸಿಲ್ಕು ಮೊನ್ನೆ ಯಾವುದೋ ಒಂದು ಸ್ಟಾಲಲ್ಲಿ ನಾನು ಸುಮ್ಮನೆ ಹೋಗಿ ರೇಟ್ ಚೆಕ್ ಮಾಡಿದಾಗ 7000 8000ಗೇನೋ ಸೇಮ್ ಸಾರಿನ ಸೇಲ್ ಮಾಡ್ತಾಯಿದ್ರು. ಸೊ ಬಟ್ ನೀವು ಗೆಸ್ಸೇ ಮಾಡಲ್ಲ, ನಾವು ಈ ಸಾರಿನ ಎಷ್ಟು ರೂಪಾಯಿ ಕೊಡ್ತಾಯಿದ್ದೀವಿ ಗೊತ್ತಾ? 2800ಗೆ ಕೊಡ್ತಾಯಿದ್ದೀವಿ, ಜಸ್ಟ್ 2800 ರುಪೀಸು. ಬಟ್ ಇದು ಸಖತ್ ವೇಟ್ ಇರುತ್ತೆ, ಯಾಕಂದರೆ ಪಶ್ಮಿನಾ ಸಿಲ್ಕ್ ಸಾರಿನ ಆಲ್ಮೋಸ್ಟ್ ವೇಟ್ ಇರುತ್ತೆ. ಇದು ನೋಡಿ, ಇದು ಸೆರಗು ಈ ಥರ ಬಂದಿರುತ್ತೆ, ಇದು ಬ್ಲೌಸ್ ಪೀಸ್ ಆಗಿರುತ್ತೆ, ಇದು ಸೆರಗು. ವೇಟ್ಸ್ ಇದ್ದರೆ ಓಕೆ ಅನ್ನೋರು ಮಾತ್ರ ಈ ಸಾರಿನ ಪರ್ಚೇಸ್ ಮಾಡಿ, ಯಾಕಂದರೆ ಹೆವಿ ವರ್ಕ್ ಇರುತ್ತೆ, ಫುಲ್ ಸಾರಿ ಇದೇ ಥರ ಡಿಸೈನು. ಇದು ಕೂಡ ನಿಮಗೆ 2800 ರುಪೀಸ್ಗೆ ಕೊಡ್ತಾ ಇದ್ದೀನಿ, ಜಸ್ಟ್ 2800 ರುಪೀಸ್ ಓನ್ಲಿ. ನೋಡಿ, ಇದೆಲ್ಲ ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲಿ ಕಾಸ್ಟ್ಲಿಯೆಸ್ಟ್ ಸಾರಿ ಅಂತ ಮಾಡ್ತಾ ಇರೋ ವಿಡಿಯೋ ಆಗಿರುತ್ತೆ. ಸೊ ಯಾರು ದಯವಿಟ್ಟು ನಗಬೇಡಿ. ನೋಡಿ, ಇದು ಕೂಡ ಪಶ್ಮಿನಾ ಸಿಲ್ಕ್ ಆಗಿರುತ್ತೆ. ಇದರ ಸೆರಗು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನೋಡಿ, ಸಖತ್ತಾಗಿದೆ. ರಾಯಲ್ ಲುಕ್ಕಲ್ಲಿ ರೆಡ್ ಮಲ್ಟಿ ಕಲರ್ ಸಾರಿಗೆ ರೆಡ್ ಕಲರ್ ಬಾರ್ಡರು. ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಆಗಿರುತ್ತೆ. 2800 ಕೊಡ್ತಾ ಇದ್ದೀವಿ. ಸೊ ಸ್ಟಾಲಲ್ಲಿ ನಾನು ಹೇಳ್ದೆ ಅಲ್ಲ, 7000 8000ಗೆಲ್ಲ ಸೇಲ್ ಮಾಡ್ತಾಯಿದ್ರು. 2800 ಓನ್ಲಿ. ಓಕೆ, ಇದೊಂದಿದೆ, ಇದು ಕೂಡ ವೇಟ್ ಇದೆ. ವೇಟ್ ಓಕೆ ಅಂತ ಅನ್ನೋರು ಮಾತ್ರ ಪರ್ಚೇಸ್ ಮಾಡಿ, ಆಮೇಲೆ ನನಗೆ ಬೈಕೋಬೇಡಿ ಏನು ಇಷ್ಟೊಂದು ವೇಟ್ ಇರೋ ಸ್ಯಾರಿ ಕೊಟ್ಟಿದ್ದಾಳೆ ಅಂತ. ಸೊ ಇದೆಲ್ಲ ನಿಮಗೆ ಲೈಟ್ ವೇಟ್ ಆಗಿರುತ್ತೆ. ಈಗ ನಾನು ಫಸ್ಟು ತೋರಿಸಿದ್ದೆ ಅಲ್ವಾ, ಸೊ ಅದೆಲ್ಲ ಫುಲ್ ಲೈಟ್ ವೇಟ್ ಇರುತ್ತೆ. ಅದೆರಡು ಪಶ್ಮಿನಾ ಸಿಲ್ಕ್ ಮಾತ್ರ ವೇಟ್ ಜಾಸ್ತಿ. ಆಮೇಲೆ ಇದು ನೋಡಿ, ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ರಾಣಿ ಸೀರೆ ಸಖತ್ತಾಗಿದೆ. ಇದು ಟಿಶ್ಯೂ ಸಿಲ್ಕ್ ಆಗಿರುತ್ತೆ, ಸಾಫ್ಟ್ ಆಗಿದೆ ಮಟೀರಿಯಲ್ ಕೂಡ. ಇಲ್ಲಿ ನೋಡಿ, ಬಾರ್ಡರ್ ಕೂಡ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನೋಡಿ. ಓಕೆ, ಸೊ ಇದರ ರೇಟು ಜಸ್ಟ್ 2800ಗೆ ಕೊಡ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿರೋ ಸ್ಯಾರಿಯನ್ನು ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ರೀಸೆಲರ್ಸ್ ಇದ್ದರೆ ಮಿನಿಮಮ್ 1000 ರುಪೀಸ್ ಇಟ್ಕೊಂಡು ಸೇಲ್ ಮಾಡಿ, ನಾನು ಹೇಳ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಡು ಸೇಲ್ ಮಾಡ್ಬೋದು. ಇಲ್ಲಿ ನೋಡಿ, ಫುಲ್ ಇಷ್ಟು ಗ್ರ್ಯಾಂಡಾಗಿರೋ ಸೆರಗಿದೆ. ಆಮೇಲೆ ಬ್ಲೌಸ್ ಪೀಸ್ ನೋಡಿ, ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ. ಸಾರಿ ಈ ಥರ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ರೀ. ನಂಗೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ ನೀಟಾಗಿ. ಈ ಥರ ಸಿಲ್ಕ್ ಸಾರಿಗಳನ್ನ ಓಪನ್ ಮಾಡಿದ್ರೆ ಆ ಫ್ರೆಶ್ನೆಸ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನಂಗೆ ಭಯ ಇದನ್ನು ಓಪನ್ ಮಾಡೋಕ್ಕೆ. ಕಾಸ್ಟ್ಲಿ ಸಾರಿ ಅಲ್ವಾ. ಇಲ್ಲಿ ನೋಡಿ ನೋಡಿ, ಸೆರಗೆಲ್ಲ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇಷ್ಟೇ ಓಪನ್ ಮಾಡೋಕ್ಕಾಗೋದು, ಬೈಕೋಬೇಡಿ ಯಾರು. ಸಿಲ್ಕ್ ಸಾರಿ ಅಂತ. ನೆಕ್ಸ್ಟು ಬ್ರೈಡಲ್ ಸಾರಿನೇ ತೋರಿಸ್ತೀನಿ. ಓಕೆ, ಇದು ಟಿಶ್ಯೂ ಸಿಲ್ಕ್ ಆಗಿರುತ್ತೆ. ಓಕೆ, ಟಿಶ್ಯೂ ಸಿಲ್ಕ್ ಆದಮೇಲೆ ಇನ್ನೊಂದಿದೆ. ಇದು ನೋಡಿ, ಕಂಚಿ ಸಿಲ್ಕ್ ಸಾರಿ, ಕಂಚಿ ಸೆಮಿ ಸಿಲ್ಕು, ಪ್ಯೂರ್ ಸಿಲ್ಕ್ ಅಲ್ಲ. 2900 ರುಪೀಸ್ ಆಗಿರುತ್ತೆ. ಪಲ್ಲಕ್ಕಿ ಡಿಸೈನು, ಗೋಲ್ಡನ್ ಕಲರ್ ಬಾರ್ಡರ್ ಇದೆ. ಹಾಗೆ ಇದರ ಸೆರಗು ನೋಡಿದ್ರೆ ಕಳೆದು ಹೋಗ್ತೀರ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೆರಗು ಸಾಫ್ಟಾಗಿದೆ. ಪ್ಲಸ್ ಪಾಯಿಂಟ್ ಏನಂದರೆ ಸಾಫ್ಟಾಗಿರೋದು. ನಾವು ಹೆಗ್ಡೆ ಕಲೆಕ್ಷನ್ಸ್ಗೆ ತರಿಸೋ ಸಾರಿಗಳನ್ನೆಲ್ಲ ಡಬಲ್ ಪಾಲಿಷ್ ಮಾಡಿಸ್ತೀವಿ. ಡಬಲ್ ಪಾಲಿಷ್ ಮಾಡಿಸೋ ರೀಸನ್ ಏನಂತಂದರೆ ಆ ಸಾಫ್ಟ್ನೆಸ್ ಇರಲಿ ಅಂತ. ಎಲ್ರಿಗೂ ಸಾಫ್ಟ್ ಸಾರಿ ಅಂದರೆ ತುಂಬ ಇಷ್ಟ ಆಗುತ್ತಲ್ವಾ, ಆ ರೀಸನಿಂದ. ಅದು 2900 ರುಪೀಸು, ಮರೂನ್ ಕಲರ್ದು. ನೆಕ್ಸ್ಟ್ ಯಾವುದು? ಹಾಂ, ನೆಕ್ಸ್ಟು ತೋರಿಸ್ತಾ ಇರೋದು ಬ್ರೈಡಲ್ ಸಾರಿ. ಕಾಸ್ಟ್ಲಿಯೆಸ್ಟ್ ಸಾರಿ ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲಿ ಅಂದರೆ ಇದು 4500 ರುಪೀಸ್ಗೆ ಕೊಡ್ತಾ ಇದ್ದೀವಿ. ಇದು ಮದುಮಗಳು ಇಲ್ಲ ಮದುಮಗಳ ತಾಯಿ ಇಲ್ಲ ಮದುಮಗನ ತಾಯಿ ಆ ಥರ ಎಲ್ಲ ಉಟ್ಕೊಳ್ಳುವಂಥ ಸಾರಿ. ಇದು
ಫುಲ್ ಸಾರಿ ಇದೇ ಥರ ಇರುತ್ತೆ. ನೀವು ಬೇಕಿದ್ರೆ ಅಂಗಡಿಲಿ ಹೋಗಿ ಕೇಳಿ, 7,500-8 ಸಾವಿರದ ಒಳಗೆ ಈ ಥರ ಡಿಸೈನ್ ಒಂದು ಸಾರಿನೂ ಸಿಗಲ್ಲ. ಮಿನಿಮಮ್ 8,000 ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಮದುವೆಗೆ 20,000 30,000 ಆ ಥರದ್ದೆಲ್ಲ ಪರ್ಚೇಸ್ ಮಾಡ್ತಿರಲ್ಲ. ಸೊ ಯಾರಾದರೂ ನಂತರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮೈಂಡ್ ಸೆಟ್ ಇರೋರು, ಗ್ರ್ಯಾಂಡ್ ಆಗಿರೋ ಸಾರಿ ಉಟ್ಕೋಬೇಕು ಮದುವೆಲಿ ಅಂತ ಆಸೆ ಪಡೋರು ಖಂಡಿತ ಈ ಸಾರಿನ ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿದೆ. ಫುಲ್ ಸಾರಿ ನಿಮ್ಗೆ ಇದೇ ಥರ ವರ್ಕ್ ಇದೆ ನೋಡಿ. ಆನಿಯನ್ ಪಿಂಕ್ ಕಲರ್ ಇದೆ ಇದು. ಹಾಗೆ ಸೆರಿಗೆ ಅಂತೂ ಫುಲ್ ಗ್ರ್ಯಾಂಡ್ ಸೆರಿಗಿದೆ. ಹಾಗೆ ಬ್ಲೌಸ್ ಪೀಸು ಇದೇ ಕಲರ್ ಬ್ಲೌಸ್ ಪೀಸ್ ಬಂದು ಬಾರ್ಡರ್ ಬಂದಿರುತ್ತೆ. ಜಸ್ಟ್ 4,500 ರುಪೀಸ್ ಮಾತ್ರ, 4,500ಕ್ಕೆ ಕೊಡ್ತಾ ಇದ್ದೀವಿ. ಕರೆಕ್ಟ್ 50% ಆಫರು. 50% ಆಫರಲ್ಲಿ, ಆಫರ್ ಅಂತ ಇಲ್ಲ, ನಮಗೆ ಕಡಿಮೆ ಸಿಗ್ತಿದೆ, ಅದಕ್ಕೋಸ್ಕರ ನಿಮಗೂ ಕೂಡ ಕಡಿಮೆ ಕೊಡ್ತೀವಿ. ನಮಗೆ ಜಾಸ್ತಿ ರೇಟಿಗೆ ಸಿಕ್ಕರೆ ನಿಮಗೂ ಜಾಸ್ತಿ ಕೊಡ್ತೀವಿ ಅಲ್ವಾ. ಇದೆಲ್ಲ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ಕಾಸ್ಟ್ಲಿಯೆಸ್ಟ್ ಸಾರಿ ಅಂತ ಹೇಳ್ಬೋದು ನೋಡಿ. ಇದು ಸೇಮ್ ಅದೇ ಥರ, ಇದು ರೆಡ್ ಕಲರ್ ಇದೆ. ಇದೆಲ್ಲ ಮದುಮಗಳು ಉಟ್ಕೊಳ್ಳುವಂಥ ಸಾರಿ ನೋಡಿ. ಫುಲ್ ರೆಡ್ ಕಲರು. ನೀವು ಬಟ್ಟೆ ಮುಟ್ಟಿದ್ರೆ ಕಳೆದೋಗ್ತೀರಾ, ಯಾಕಂದರೆ ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಬ್ರೈಡಲ್ ಕಲೆಕ್ಷನ್ಸ್ ಆದರೂ ಅಷ್ಟು ಸಾಫ್ಟಾಗಿದೆ ನೋಡಿ. ಇದೆಲ್ಲ ಸೆರಗಾಗಿರುತ್ತೆ. ರೆಡ್ ಕಲರು ಬ್ಲೌಸ್ ಪೀಸ್ ಬಂದಿದೆ ನೋಡಿ. ಈ ಥರ ಬ್ಲೌಸ್ ಪೀಸ್ ಬಂದಿರುತ್ತೆ. ಫುಲ್ ಸ್ಯಾರಿ ನಿಮ್ಗೆ ಇದೇ ಥರ ವರ್ಕ್ ಇರುತ್ತೆ. ಮತ್ತು ಸಾಫ್ಟಾಗಿದೆ. ಈವನ್ ಬಾರ್ಡರ್ ಕೂಡ ನಿಮಗೆ ಒಂಥರ ರಫ್ ಬಾರ್ಡರ್ ಬರುತ್ತಲ್ಲ, ಆ ಥರ ಇಲ್ಲ ನೋಡಿ. ಬಾರ್ಡರ್ ಕೂಡ ಸಾಫ್ಟಾಗಿದೆ. ಇದು ಕೂಡ 4,500 ರುಪೀಸ್ ಓನ್ಲಿ. ನಮ್ಮ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂದರೆ ಇದು 2 ಬೇಬೀಸ್ಗಳು. ಈ 2 ಬೇಬೀಸ್ಗಳು 4,500 ರುಪೀಸ್ ಆಗಿರುತ್ತೆ. ಇದು 2 ಸ್ಯಾರಿ ನಮ್ಮ ಹತ್ರ ಕಾಸ್ಟ್ಲಿಲಿರೋದು. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ. 4,500 ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ನೆಕ್ಸ್ಟ್ ಕಾಸ್ಟ್ಲಿ ಅಂದರೆ 3,200 ಈ ಥರ ವಿಸ್ಕೋಸಾ ಸ್ಯಾರಿಗಳಾಗಿರುತ್ತೆ. ತೋರಿಸಿದ್ದೀನಲ್ವಾ, ಒಂದು 4 ಕಲರಲ್ಲಿ ಅವೈಲೇಬಲ್ ಇದೆ. ಪಿಂಕು, ರೆಡ್ಡು, ಯೆಲ್ಲೋ ಈ ಥರ. ನೆಕ್ಸ್ಟ್ ಕಾಸ್ಟ್ಲಿಯೆಸ್ಟ್ ಅಂದರೆ ಅದೇ ಪಶ್ಮಿನಾ ಸಿಲ್ಕು ಮತ್ತು ಟಿಶ್ಯೂ ಸಿಲ್ಕ್ ತೋರಿಸಿದ್ದೀನಿ, ಮತ್ತು ಶಿಫಾನ್. ಸೊ ಇದಿಷ್ಟೇ ನಮ್ಮ ಅಂಗಡಿಯಲ್ಲಿ ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ತುಂಬ ಸಿಲ್ಕ್ ಸ್ಯಾರಿಗಳೆಲ್ಲ ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ, ಬಟ್ ಸ್ಟಾಕನ್ನು ಜಾಸ್ತಿ ಇಡಲ್ಲ. ನಾವು ಸ್ಟಾಕ್ ಇಡೋದು ಇದಿಷ್ಟೇ ರೇಂಜಿನ ಇಷ್ಟಿಷ್ಟೇ ಸ್ಯಾರಿಗಳನ್ನ ಸ್ಟಾಕ್ ಇಡ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಬೈಕೋಬೇಡಿ. ಯಾಕೆ ಇವಳು ಯಾವಾಗೂ ಕಡಿಮೆ ರೇಟಿನ ಸ್ಯಾರಿನೇ ಸೇಲ್ ಮಾಡ್ತಾ ಇರ್ತಾಳೆ, ಲೋ ಬಜೆಟ್ ಇದೆ ಅಂತ. 100% ಕ್ವಾಲಿಟಿ ಜೊತೆಗೆ ಕಾಂಪ್ರಮೈಸ್ ಆಗಲ್ಲ ನಾವು. ಸೊ ನಿಮಗೆ ಕಡಿಮೆ ರೇಟಿನ ಕೊಟ್ಟು ಒಳ್ಳೆ ಕ್ವಾಲಿಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.